ಹಸಿರು ಹಸಿರಾಗಿರುವಂಥ ಕೊತ್ತಂಬರಿ ಸೊಪ್ಪಿನ ದೊಡ್ಡದಾದಂಥ ಕಟ್ಟನ್ನೇ ಕೊಟ್ಬಿಡ್ತಾರೆ. ನಮ್ಗೆ ಬೇಕಾದಷ್ಟು ಕೊಡಲ್ಲ, ಹಾಳಾಗೋಗ್ಬಿಡುತ್ತೆ. ಏನು ಮಾಡೋಣ, ಹೇಗೆ ಮಾಡಿಟ್ಕೊಳ್ಳೋದು ನೋಡೋಣ. ಕೊತ್ತಂಬರಿ ಸೊಪ್ಪನ್ನ ಗೊಜ್ಜನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೀನಿ. ಬೇಕಾದಂಥ ಸಾಮಗ್ರಿಯನ್ನು ಎತ್ತಿಟ್ಕೊಂಡಿದ್ದೀನಿ. ಅದನ್ನಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಆರಿಸ್ಬಿಡೋಣ. ಆಮೇಲೆ ಈ ರೀತಿಯಾಗಿ ಕಟ್ಟಿಂಗ್ ಮಾಡೋಣ. ಒಂದು ಸಣ್ಣ ಮುಷ್ಟಿಯ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡ್ಬಿಡೋಣ. ಹಾಗೆ ಒಂದು ಬಂಡಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಉದ್ದಿನಬೇಳೆ, ಮೆಂತೆ ಸ್ವಲ್ಪ ನಿಧಾನವಾಗಿ ಹುರಿತಾ ಹೋಗೋಣ. ಎಣ್ಣೆಯನ್ನು ಹಾಕ್ಕೊಂಡು ಕೊತ್ತಂಬರಿ ಏನು ಬೇಕಾಗಿರಲ್ಲ, ಸ್ವಲ್ಪ ಅದ್ರ ಜೊತೆಗೆ ಒಗ್ಗರಣೆಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಒಣಮೆಣಸನ್ನು ಹಾಕೋಣ, ಜೊತೆಗೆ ಇಂಗನ್ನು ಹಾಕೋಣ, ಅರಿಶಿಣವನ್ನು ಹಾಕೋಣ. ನಿಧಾನವಾಗಿ ಎಣ್ಣೆಯ ಜೊತೆಗೆ ಅದನ್ನು ಹುರಿತಾ ಹೋಗೋಣ. ಕೊನೆಯಲ್ಲಿ ಸ್ವಲ್ಪ ಏನು ಮಾಡ್ತೀವಿ, ಕರಿಬೇವು, ಒಗ್ಗರಣೆ ಸೊಪ್ಪನ್ನು ಅದನ್ನು ಕೂಡ ಸೇರಿಸ್ಕೊಂಡು ಹೊರದ್ಬಿಟ್ಟು ಸೈಡಿಗೆ ಇಟ್ಟಿಟ್ಕೊಂಡಿರೋಣ. ಅದು ಸ್ವಲ್ಪ ತಣ್ಣಗಾದಾಗ ಗರಿ ಆಗುತ್ತೆ. ಮಧ್ಯದಲ್ಲಿ ಅದೇ ಒಂದು ಬಂಡಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾವೇನು ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹುರಿದ್ಕೊಂಡ್ಬಿಡೋಣ. ಅದರಲ್ಲಿ ಇರುವಂಥ ನೀರಿನ ಅಂಶ ಹೋಗಬೇಕು, ಆ ರೀತಿಯಾಗಿ ಹುರಿದ್ಕೊಂಡು ಬಿಡೋದು. ಆಮೇಲೆ ಅದನ್ನು ನಿಧಾನವಾಗಿ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಬಿಡೋದು. ಮಧ್ಯದಲ್ಲಿ ನಾವು ಏನು ಹುರಿದ್ಕೊಂಡಿದ್ದೀವಲ್ವ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಪೌಡರ್ ಥರ. ಅದೇ ಬಂಡಿಯಲ್ಲಿ ಹುಣಸೆ ಹಣ್ಣು ತುಂಬ ಅರಳಿದೆ, ಅದನ್ನು ಸೇರಿಸ್ಬಿಟ್ಟು ನೀರಿನ ಜೊತೆಗೆ ಅದಕ್ಕೆ ಬೆಲ್ಲ ಮತ್ತು ಅರಿಶಿನ, ಮೆಣಸಿನ ಪುಡಿ ಎಲ್ಲವನ್ನ ಸೇರಿಸ್ಕೊಳ್ಬೇಕು. ನಿಧಾನವಾಗಿ ತಿರುಗಿಸ್ತಾ ಹೋಗೋಣ, ತಳ ಹಿಡಿಬಾರ್ದು. ಲೋ ಸಿಮ್ಮಲ್ಲಿ ಮಿಕ್ಸ್ ಮಾಡ್ತಾ ಹೋಗೋಣ. ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹುಳಿ, ಖಾರ, ಉಪ್ಪು ಚೆನ್ನಾಗಿ ಇರಬೇಕು. ಚಟ್ನಿ ಅಥವಾ ಗೊಜ್ಜು ಮಾಡುವಾಗ ಮಸಾಲವನ್ನು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ಬೇಯಬೇಕು. ಎಣ್ಣೆ ಹೊರಗೆ ಬಿಡಬೇಕು. ಆ ರೀತಿಯಾಗಿ ಅದನ್ನು ಟರ್ನ್ ಮಾಡ್ತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿರುವಂಥ ಎಣ್ಣೆ ಅಂಶ ಹೊರಗೆ ಬಂದಿದೆ. ಆ ರೀತಿಯಾಗಿ ನಾವೇನು ಕೊತ್ತಂಬರಿ ಸೊಪ್ಪನ್ನು ಹುರಿದು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಗ್ರೈಂಡ್ ಮಾಡಿದಾಗ ಈ ರೀತಿಯಾಗಿ ಕಂಡು ಬರ್ತದೆ. ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಡೋಣ. ಮಿಕ್ಸ್ ಆದಮೇಲೆ ಅದರಲ್ಲಿ ಇರುವಂಥ ಎಣ್ಣೆ ಅಂಶ ಹೊರಗೆ ಬಂದಾಗ ನಾವು ಅದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಬೇಗನೆ ಹಾಳಾಗಿರುತ್ತೆ. ನೋಡ್ತಾ ಇರಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ಎಷ್ಟು ರುಚಿಕಟ್ಟಾಗಿ ನಾವು ತುಂಬ ದಿನ ಇಟ್ಕೊಳ್ಬೋದು. ಅದನ್ನು ತಣ್ಣಗಾಗೋದಕ್ಕೆ ಸೈಡಿಗೆ ಇಟ್ಕೊಳ್ತೀನಿ. ತಣ್ಣಗಾದ್ಮೇಲೆ ಅದಕ್ಕೆ ಮೇಲೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಚೆನ್ನಾಗಿ ಎಣ್ಣೆಯನ್ನು ಹಾಕಿ, ಉದ್ದಿನ ಬೇಳೆಯನ್ನು ಹಾಕಿ, ಜೀರಿಗೆಯನ್ನು ಹಾಕಿಬಿಟ್ಟು ಸಾಸಿವೆ ಕಾಳನ್ನು ಹಾಕ್ತೀನಿ. ಜೊತೆಗೆ ಒಂದು ಒಣಮೆಣಸಿನಕಾಯಿ, ಸ್ವಲ್ಪ ಇಂಗು ಎಲ್ಲವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ಕೊನೆಗೆ ಕರಿಪತ್ತ ಅಂತ ಹೇಳ್ತೀವಿ, ಬೇವಿನ ಸೊಪ್ಪು, ಇದನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಆವಾಜು ಬಂದ ಮೇಲೆ ಅದನ್ನು ನಿಧಾನವಾಗಿ ಏನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಲ್ಲ ಮಸಾಲ ಎಲ್ಲ ರೆಡಿ ಮಾಡಿದ್ದು ಅದರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ರೆ ಅದನ್ನು ಚೆನ್ನಾಗಿ ಎಲ್ಲದಕ್ಕೂ ಸೇರಿಸ್ಬಿಡಬೇಕು. ಮುಚ್ಚಿ ಇಟ್ಬಿಡೋಣ. ಒಂದಿನ ಸೇರಿಸಿ ಮುಚ್ಚಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಅದು ತಿನ್ನೋದಕ್ಕೆ ತುಂಬ ರುಚಿಯಾಗಿ ರೆಡಿಯಾಗಿ ಇರುತ್ತೆ. ನೀವು ಕೂಡ ಮಾಡಿ ರುಚಿಯಾಗಿ ಊಟ ಮಾಡಬಹುದಲ್ವ. ಸೈಡಿಗೆ ಡಿಶ್ ಇರುತ್ತೆ. ಒಂದೊಮ್ಮೆ ಅಡುಗೆ ಮಾಡುವಾಗ ಬೇಸರ ಅನಿಸಿದ್ರೆ ಒಂದು ಮೊಸರನ್ನದ ಜೊತೆಗೆ ಊಟ ಮಾಡಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.